ಏನಾಯ್ತು ಅಂದರೆ ಒಂದು ಸಾವಶೆಟ್ಟಿಯಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಂಘ ಇದೆ. ನಮ್ಮೂರಲ್ಲಿ ಕನಿಷ್ಠ 300 ರಾಸುಗಳು, ದನ ಎಮ್ಮೆಗಳು, ಹಸು ಎಮ್ಮೆಗಳೆಲ್ಲ ಇದ್ದಾವೆ. ಒಂದು 500 ಆಡು ಕುರಿಗಳಿದ್ದಾವೆ. ಇರೋ ಜಮೀನಿನಲ್ಲಿ ಯಾರಿಗೂ ಕೊಡೋದು ಬೇಡ. ನೀವು ಇಡೀ ನಾವೆಲ್ಲರೂ ಒಗ್ಗಟ್ಟಾಗಿ ಹೇಳ್ದು ನಮ್ಗೆ ಯಾವ ಥರ ಇಲ್ಲ, ನಮಗೆ ಸೈಟ್ ಬೇಡ. ನಮ್ಮ ದನಗಳಿಗೆ ಆ ಗೋಮಾಳ ಉಳಿಸಿ. ಹಿಂದೆ ಮಹಾರಾಜರು ಮಾಡಿರೋ ಏನೈತೆ ಆ ಗೋಮಾಳ ಅದು ಹಂಗೆ ಉಳ್ಕೊಳ್ಳಿ. ಸರ್ಕಾರ ಸೊಸೈಟಳ್ಳಿ ಗ್ರಾಮ, ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮಲ್ಲಿ ಈಗ ಒಂದು 30ನೇ ತಾರೀಕು ಒಂದು ಗ್ರಾಮ ಸಭೆ ನಡೆದಿತ್ತು. ಗ್ರಾಮ ಸಭೆಯಲ್ಲಿ ಏನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಇಲ್ಲೀಗ ಗೋಮಾಳ ಇದೆ. ಗೋಮಾಳನ ಸೈಟ್ ಮಾಡಿ ಬೇರೆಯವ್ರಿಗೆ ಹಂಚಿಕೆ ಮಾಡೋಕ್ಕೆ ಹೊರಟಿದೆ ಸರ್ಕಾರ. ನಮಗೆ ನಮ್ಮ ಗ್ರಾಮದಲ್ಲಿರೋ ಬಡವರ ಬಗ್ಗರಿಗೆ ಸೈಟ್ ಕೊಟ್ಟರೆ ಓಕೆ. ನಮ್ಮಲ್ಲಿ ದನ ಕರ ಇದ್ದಾವೆ. ಈಗ ನಮಗೆ ಹಾಲು ಕುಡಿಯೋಕ್ಕೆ, ಹಸು ಕುಡಿಯೋಕ್ಕೆ, ನೀರು ಕುಡಿಯೋಕ್ಕೆ ಜಾಗ ಇಲ್ಲ. ಅವರೆಲ್ಲ ಮುಚ್ಕೊಂಡು ಸೈಟ್ ಮಾಡಿಕೊಟ್ರೆ ನಾವು ದನ ಮೇಸಕ್ಕೆ ಎಲ್ಲೋಗ್ಬೇಕು? 300 ಕುರಿ ಇದ್ದಾವೆ, 500 ದನ ಇದ್ದಾವೆ, 600 ದನಗಳಿದ್ದಾವೆ, 300 ಕುರಿ ಇದ್ದಾವೆ, 300 ಆಡಿದ್ದಾವೆ. ನಾವು ಎಲ್ಲಿಗೆ ಹೊಡ್ಕೊಂಡು ಹೋಗ್ಬೇಕು? ಈ ಸರ್ಕಾರ ಈ ಥರ ಮಾಡಿದರೆ ಈಗ ನಮ್ಮ ರೈತರನ್ನೆಲ್ಲ ಓಡಿಸಿದ್ರೆ ನಾವು ದನ ಕರ ಇವ್ರು ಹಾಲು ಕುಡಿತಾ ಇರ್ತಾರೆ ಬೆಳಗ್ಗೆ ಎದ್ದು. ನಮ್ಮ ತಾಯಿ ಕೊಡೋದು 3 ತಿಂಗಳ ಹಾಲು, ವರ್ಷ ಹಾಲು. ನಮ್ಮ ನಿರಂತರವಾಗಿ ಕೊಡೋದು ನಮ್ಮ ದನಗಳ ಹಾಲು.